ನಮಸ್ತೆ ಏಂಜಲ್ಸ್. ನಾವು ಈ ದಿನ ನಮ್ಮ ದೇಹದಲ್ಲೇ ಇರುವಂತಹ ರೇಡರ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅಂದರೆ ನೋಡಿ, ಇಲ್ಲಿ 2 ಪೈಲ್ ಇದೆ. ಪೈಲ್ ನಂಬರ್ 1 ವೈಟ್ ಕಲರ್ ಕ್ಯಾಂಡಲ್, ಪೈಲ್ ನಂಬರ್ 2 ಪರ್ಪಲ್ ಕ್ಯಾಂಡಲ್. ನಿಮಗೆ ಮನಸ್ಸಿಗೆ ಯಾವುದು ಇಷ್ಟ ಆಗ್ತಾ ಇದೆ, ಯಾವುದು ನಿಮಗೆ ಸರಿ ಹೊಂದುತ್ತೆ ಅಂತ ಅನ್ನಿಸ್ತಾ ಇದೆ, ಆ ಕ್ಯಾಂಡಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು ಈ ವೈಟ್ ಕ್ಯಾಂಡಲ್ ಆಗಿರುತ್ತೆ, ಎರಡನೇದು ಪರ್ಪಲ್ ಕ್ಯಾಂಡಲ್ ಆಗಿರುತ್ತೆ. ನಾವು ಅದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ತಿಳಿಸ್ಬೇಕು ಅಂತ ಆಸೆ ಪಡ್ತೀನಿ. ಏನು ಅಂದರೆ, ನಾವು ವೇದ ಪಿರಮಿಡ್ ಮೆಡಿಟೇಷನ್ ಚಾನಲಿಂದ ಸಾಕಷ್ಟು ಧ್ಯಾನಗಳನ್ನು ಮಾಡಿಸಿದ್ದೀನಿ. ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ಫಸ್ಟು ಪ್ರೆಗ್ನೆಂಟ್ ಆದಾಗಿಂದ ಹೆರಿಗೆ ಆಗೋ ತನಕ ಯಾವ ರೀತಿ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ಮಾಡಿಸಿದ್ದೀನಿ. ಮತ್ತು ಮಧ್ಯದಲ್ಲಿ ಸಣ್ಣ ಮಕ್ಕಳು ಅಥವಾ ಅಬಾರ್ಷನ್ ಆಗಿ ಹೋಗಿರುವಂಥ ಮಕ್ಕಳಿಗೆ ಶಾಂತಿ ಸಿಗಲಿ ಅಂತ ಧ್ಯಾನ ಮಾಡಿಸಿದ್ದೀನಿ. ನೀವು ಇದನ್ನೆಲ್ಲ ಗಮನಿಸ್ಬೋದು. ಸಾಕಷ್ಟು ರೇಖಿ ಉಚಿತವಾಗಿ ದೀಕ್ಷೆಯನ್ನು ಕೊಟ್ಟು ಧ್ಯಾನ ಮಾಡಿಸಿದ್ದೀನಿ. ಓಂಕಾರ ಹಲೀಮ್ ಉಚಿತವಾಗಿ ದೀಕ್ಷೆಯನ್ನು ಕೊಟ್ಟು ಧ್ಯಾನವನ್ನು ಮಾಡಿಸಿದ್ದೀನಿ. ರೇಖಿ ಆಗ್ಬೋದು, ಓಂಕಾರ ಹಲೀಮ್ ಆಗ್ಬೋದು, ಶ್ರೀವಿದ್ಯಾ ಆಗ್ಬೋದು. ನೀವು ಇದನ್ನೆಲ್ಲ ಉಚಿತವಾಗಿ ನಮ್ಮ ಚಾನಲಲ್ಲಿ ಪಡ್ಕೋಬೋದಾಗಿದೆ. ಇದೆಲ್ಲದರ ದೀಕ್ಷೆ ಸಮೇತ ಧ್ಯಾನವನ್ನು ಸಿದ್ಧೀಕರಣವನ್ನು ಮಾಡಿಸಲಾಗಿದೆ. ನೀವು ಇದನ್ನೆಲ್ಲ ಗಮನಿಸಬಹುದು. ಲೈವಲ್ಲೂ ಪ್ರತಿ ದಿವಸ ಸಂಜೆ 6:30ಯಿಂದ 7:30 ತನಕ ಧ್ಯಾನ ಇರುತ್ತೆ. ಮತ್ತು ವಿಡಿಯೋಗಳನ್ನು ಒಂದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪುಸ್ತಕಗಳ ಸ್ವಾಧ್ಯಾಯ ಅಂದರೆ ಅಮರ ಮಹರ್ಷಿಗಳ ಸಕಲಾಮ ಅವರ ಸ್ವಾಧ್ಯಾಯವನ್ನು ಮಾಡ್ತಾ ಇರ್ತೀನಿ ಪುಸ್ತಕಗಳದ್ದು. ನೀವು ಅದನ್ನು ಗಮನಿಸಬಹುದು. ಆಮೇಲೆ ಶಾರ್ಟ್ಸಲ್ಲಿ ಮತ್ತು ವಿಡಿಯೋಗಳಲ್ಲಿ ಸಾಕಷ್ಟು ಧ್ಯಾನದ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ, ವೇದಗಳ ಬಗ್ಗೆ ವಿಷಯಗಳನ್ನು ತಿಳಿಸಿದ್ದೀನಿ. ನೀವು ಇದನ್ನೆಲ್ಲನೂ ಆರಾಮಾಗಿ ತಿಳ್ಕೊಬೋದು. ಈಗ ನಾವು ಇದನ್ನು ಗಮನಿಸಿ, ಇದನ್ನು ಸಾಕಷ್ಟು ಜನರಿಗೆ ತಲುಪಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮನ್ನು ಕೇಳ್ಕೊತಿದ್ದೀನಿ ನಾನು. ಈಗ ಪೈಲ್ ನಂಬರ್ 1 ವೈಟ್ ಕಲರ್ ಕ್ಯಾಂಡಲ್ ಅಂದರೆ ರೇಡರ್ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು. ಯುದ್ಧದ ಈ ನಮ್ಮ ಭಾರತದಲ್ಲೂ ಇದೆ ಅಂಥದ್ದು. ನೀವೆಲ್ಲ ಗಮನಿಸಿರ್ತೀರ. ಹೊರ ದೇಶಗಳಿಂದ ನಮ್ಮ ದೇಶಕ್ಕೆ ಮಿಸೈಲ್ಗಳನ್ನು ಅಥವಾ ಬಾಂಬ್ಗಳನ್ನು ಅಥವಾ ಇತರ ಏನೇ ಅಪಾಯಕಾರಕ ವಸ್ತುಗಳನ್ನು ಆಕಾಶದ ಮಾರ್ಗವಾಗಿ ಅಥವಾ ಯಾವುದೇ ರೀತಿಯಲ್ಲಿ ನಮ್ಮ ಭಾರತಕ್ಕೆ ಬಂದು ತಲುಪೋದಕ್ಕೆ ಬಿಡೋದಿಲ್ಲ. ಅದು ಸುಮಾರು ದೂರದಲ್ಲಿದ್ದಾಗಲೇ ಅದನ್ನು ಒಡೆದಾಕಿ ಬಿಡುತ್ತೆ. ಅದು ಗೊತ್ತಿದೆ ನಿಮಗೆ, ನೀವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಅದೇ ರೀತಿಯ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು, ನೋವುಗಳನ್ನು ನಾವು ಅಂತಃಪ್ರಜ್ಞೆಯನ್ನು ನಾವು ಜಾಗೃತ ಮಾಡ್ಕೊಳ್ಳೋದ್ರ ಮೂಲಕ, ಧ್ಯಾನ ಮಾಡೋದ್ರ ಮೂಲಕ, ಮಂತ್ರಗಳನ್ನು ಜಪ ಮಾಡೋದ್ರ ಮೂಲಕ, ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ, ಶ್ರೀವಿದ್ಯಾ, ಓಂಕಾರ ಹಲೀಮ್ ಹಾಗೆ ಇತರೆ ರೇಖಿ ಈ ರೀತಿ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಒಳಗಡೆ ಇರುವಂತಹ ಈ ಅಗೋಚರವಾದ ಶಕ್ತಿಯನ್ನು ಜಾಗೃತ ಮಾಡ್ಕೋಬಹುದು. ನೀವೆಲ್ಲ ಇದನ್ನು ಅನುಸರಿಸ್ತೀರಾ, ಪಾಲಿಸ್ತೀರಾ, ಗಮನಿಸ್ತೀರಾ, ಧ್ಯಾನಿಸ್ತೀರಾ ಅಂತ ಉಪಯೋಗಿಸ್ಕೊಳ್ತೀರಾ ನಿಮ್ಮ ಒಳಗಡೆ ಇರುವ ಶಕ್ತಿನ ಅಂತ ಅನ್ಕೋತಾ ನಾನಿವತ್ತು ಮೊದಲನೆಯ ಪೈಲ್ ವೈಟ್ ಕಲರ್ ಕ್ಯಾಂಡಲನ್ನು ಇಟ್ಟಿದ್ದೀನಿ. ನಾವು ಇದನ್ನು ಗಮನಿಸೋಣ. ಮೊದಲಿಗೆ ನಿಮ್ಮ ಒಳಗಡೆ ಈ ರೇಡರ್ ಶಕ್ತಿ ಜಾಗೃತ ಮಾಡ್ಕೊಳ್ಳೋದಕ್ಕೆ ನಾನೀಗಾಗಲೇ ಕಾರ್ಡ್ಸನ್ನು ಸಫಲ್ ಮಾಡಿಟ್ಟಿದ್ದೀನಿ. ಹಾಗಾಗಿ ನಾನಿಲ್ಲಿ ಶಫಲ್ ಮಾಡೋಕ್ಕೆ ಹೋಗಲ್ಲ. ಭಗವಂತ ನಿಮಗೋಸ್ಕರ ನಿಮ್ಮೊಳಗಿನ ಅಂತಃಪ್ರಜ್ಞೆಯನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೆ ಅಥವಾ ಇರೋ ಶಕ್ತಿಯನ್ನು ಗಮನಿಸೋದಕ್ಕೆ ಏನು ಮಾರ್ಗದರ್ಶನವನ್ನು ಕೊಡ್ತಾನೆ ಅನ್ನೋದನ್ನು ಗಮನಿಸೋಣ. ನಾವು ನಮ್ಮ ಅಂತಃಪ್ರಜ್ಞೆಯ ಮೂಲಕ, ನಾವು ಧ್ಯಾನಿಸುವ ಮೂಲಕ ಅಥವಾ ಪೂಜೆ, ಮಂತ್ರ, ಜಪಗಳನ್ನು ಮಾಡೋದ್ರ ಮೂಲಕ ನಮ್ಮೊಳಗಡೆ ಇರುವಂತಹ ಶಕ್ತಿಯನ್ನು ಜಾಗೃತ ಮಾಡ್ಕೋಬಹುದು.
ಅದಕ್ಕಾಗಿ ನಮ್ಮ ದೇವತೆಗಳ ಸಂದೇಶ ಏನು, ಅವರ ಸಪೋರ್ಟ್ ಏನು, ನಾವು ಯಾವ ಮಾರ್ಗದಲ್ಲಿ ನಡೆದರೆ ಆ ಶಕ್ತಿಗಳನ್ನು ನಾವು ಕಾಣಬಹುದು, ನಮ್ಮೊಳಗಡೆ ಇರುವ ಅತೀಂದ್ರಿಯ ಶಕ್ತಿನ ನಾವು ಹೇಗೆ ಹೊರತರೋದು, ಅದನ್ನು ಹೇಗೆ ಗಮನಿಸೋದು, ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ನಂಬರ್ 1 ಕಾರ್ಡನ್ನೇ ತೆಗೆಯಲಾಗಿದೆ, ಏಸ್ ಆಫ್ ಪೆಂಟಿಕಲ್ಸ್ ಅನ್ನೋದು. ಇದು ಅರ್ತ್ ಎನರ್ಜಿಯನ್ನು ಸೂಚಿಸುತ್ತೆ. ನಿಮ್ಮಲ್ಲಿ ಈ ಅತೀಂದ್ರಿಯ ಶಕ್ತಿಗಳು ಅಂತ ಹೇಳಬಹುದಾದಂತಹ ರೇಡರ್ ಅನ್ನೋ ಶಕ್ತಿಯನ್ನು ಭಗವಂತ ಅಮೂಲ್ಯವಾದ ಶಕ್ತಿ ನಿಮ್ಮದು ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ನೀವು ಅಮೂಲ್ಯವಾದ ನಕ್ಷತ್ರದಂತಹ ವ್ಯಕ್ತಿ, ನಿಮ್ಮಲ್ಲಿ ಆ ಶಕ್ತಿ ಇದೆ, ನೀವು ಅದನ್ನು ಗಮನಿಸಬೇಕು, ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ನೀವು ಈ ಶಕ್ತಿಯನ್ನು ಹೇಗೆ ಗಮನಿಸಬಹುದು? ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಮೂಲಕ, ನನಗಿದು ಶಕ್ತಿ, ನನ್ನೊಳಗಡೆ ಇರುವ ಶಕ್ತಿ ನನಗೆ ಗೋಚರಿಸಲಿ, ಅದನ್ನು ನಾನು ಉಪಯೋಗಿಸ್ಕೊಳ್ತೀನಿ ಅನ್ನೋದ್ರ ಮೂಲಕ, ಮತ್ತು ಬರುವಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮಲ್ಲಿ ಯಾವ ರೀತಿ ಈ ಶಕ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ನಿಮ್ಮ ಕಿವಿ ಶಾರ್ಪ್ ಆಗುತ್ತೆ, ನಿಮ್ಮ ಸೂಕ್ಷ್ಮ ಪಂಚೇಂದ್ರಿಯಗಳ ಜೊತೆಗೆ ಸೂಕ್ಷ್ಮೇಂದ್ರಿಯಗಳು ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದೆಲ್ಲನೂ ಸೂಕ್ಷ್ಮವಾಗಿ ಅಂದರೆ ಆ್ಯಕ್ಟಿವ್ ಆಗುತ್ತೆ. ದೇಹದಲ್ಲಿರುವಂತಹ ಚಕ್ರಗಳು ಆ್ಯಕ್ಟಿವ್ ಆಗುತ್ತೆ. ಅಂದರೆ ಡಿಸ್ಕ್ ಆಫ್ ಎನರ್ಜಿ ಅಂತ ಕರಿತೀವಿ, 7 ಚಕ್ರಾಸ್ ಎನರ್ಜಿ ಅಂತ ಕರಿತೀವಿ. ಅವೆಲ್ಲನೂ ಜಾಸ್ತಿ ಶಕ್ತಿಯುತವಾಗುತ್ತೆ ಧ್ಯಾನ ಮಾಡೋದ್ರ ಮೂಲಕ. ನೀವು ಮ್ಯಾನಿಫೆಸ್ಟೇಷನು, ಅಫರ್ಮೇಷನ್ನು, ಗೋಲ್ ಸೆಟ್ಟಿಂಗು ಇದನ್ನೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ. ಆಮೇಲೆ ನೀವು ಹೊಸದೊಂದು ಶುರು ಮಾಡಬೇಕಾಗಿದೆ, ಅಂದರೆ ನೀವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕಾಗಿದೆ. ಮೊದಲನೇದಾಗಿ ಬಂದಿದ್ದರೆ ಒಳ್ಳೆಯದು, ಅದನ್ನು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ದೇವತೆಗಳು. ಸಾಕಷ್ಟು ನಿಮಗೆ ಅವಕಾಶಗಳು ಸಿಗುತ್ತೆ. ನಿಮ್ಮೊಳಗಡೆ ಇರುವಂತಹ ಈ ಅಪರೂಪದ ಶಕ್ತಿ ಜಾಗೃತಗೊಳ್ಳೋದಕ್ಕೆ ಭಗವಂತ ನಿಮಗೆ ಸಾಕಷ್ಟು ಸಪೋರ್ಟನ್ನು ಮಾಡ್ತಾನೆ. ನಿಮಗೆ ಒಳ್ಳೆಯ ಅವಕಾಶಗಳನ್ನು, ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೆಲ್ಪನ್ನು ಮಾಡ್ತಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಗಮನಿಸಬಹುದು, ನಿಮ್ಮೊಳಗಡೆ ಇರುವಂತಹ ಈ ಅದ್ಭುತವಾದ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ಉದ್ದೇಶ, ಗುರಿ, ನಿಮ್ಮ ಹಾದಿನೇ ಬದಲಾಗುವಂತಹ ಚಾನ್ಸಸ್ ಇದೆ. ಮತ್ತು ನಿಮಗೆ ಶಮಾನಿಕ್ ವಿದ್ಯೆ ಗೊತ್ತಿದ್ರೆ, ಶಮಾನಿಕ್ ಅನಿಮಲ್ಗಳನ್ನು ನೀವು ಆರಾಧಿಸೋದಿದ್ರೆ ನಿಮಗೆ ಆ ಅನಿಮಲ್ಗಳು ಹೆಲ್ಪ್ ಮಾಡುತ್ತೆ. ಈ ಥರ ನಿಮ್ಮೊಳಗಡೆ ಇರುವಂತಹ ಅತಿ ಸೂಕ್ಷ್ಮವಾದ ಶಕ್ತಿಯನ್ನು ಗಮನಿಸೋದಕ್ಕೆ, ಅತೀಂದ್ರಿಯ ಶಕ್ತಿಗಳನ್ನು ಗಮನಿಸೋದಕ್ಕೆ. ಇದರಿಂದ ನಿಮಗೇನು ಉಪಯೋಗ ಆಗುತ್ತೆ ಅಂತಂದರೆ, 8 ದಿಕ್ಕುಗಳಿಂದಲೂ ಅಥವಾ ನಿಮ್ಮ ಸುತ್ತಲ ಯಾವುದೇ ದಿಕ್ಕಿನಿಂದ ಯಾವುದೇ ತರಹದ ಆರ್ಥಿಕ ಸಮಸ್ಯೆ ಆಗಬಹುದು, ಜೀವನದ ಸಮಸ್ಯೆಗಳಾಗಬಹುದು, ದೂರದಲ್ಲೇ ಬರ್ತಾ ಇದ್ದಾಗೇ ನಿಮ್ಮ ಅಂತಃಪ್ರಜ್ಞೆಗೆ ಇದು ಗೊತ್ತಾಗಿ ನೀವೇನು ಮಾಡ್ತೀರಾ, ಅದನ್ನು ದೂರದಲ್ಲೇ ಇದ್ದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀರಾ. ಅದನ್ನು ನಿಮ್ಮ ಹತ್ರ ಬರೋದಕ್ಕೆ, ನಿಮ್ಮ ಆರಾದೊಳಗಡೆ ಬರೋದಕ್ಕೆ ಬಿಡ್ತೀರಾ. ಅದನ್ನು ತಡೆಯುವಂತಹ ಶಕ್ತಿ ಹಾರ್ಸ್ ಪವರ್ ಅಂತಲೂ ಹೇಳಬಹುದು. ಆ ಶಕ್ತಿ ನಿಮ್ಮೊಳಗಡೆ ಇದೆ, ಅದನ್ನು ಗಮನಿಸಿ ಅನ್ನೋದು ಬರ್ತಾ ಇದೆ. ನಿಮಗೆ ಶಮಾನಿಕ ಅನಿಮಲ್ ಕುದುರೆ ಆಗಿರಬಹುದು, ಕುದುರೆಯ ಶಕ್ತಿಯನ್ನು ಉಪಯೋಗಿಸಿ ಅನ್ನೋದು ಆ ಚೇತನದ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಹೊಸ ಪ್ರಯಾಣ ಶುರುವಾಗೋದಿದೆಯಲ್ಲ, ನೀವು ನಿಮ್ಮೊಳಗಿನ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸ್ತಾ ಬದುಕೋದ್ರಲ್ಲಿ ಅದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಪ್ರಾಣಿಗಳು ನಿಮ್ಮ ಸಾಹಸಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎರಡನೇದಾಗಿ ನಂಬರ್ 10 ಬಂದಿದೆ, ಅಂದರೆ 10 ಆಫ್ ಕಪ್ಸ್ ಅಂತ. 10 ಅಂದರೆ ಸಂಪೂರ್ಣತೆಯನ್ನು ಸೂಚಿಸುತ್ತೆ.
ಅಭಿವೃದ್ಧಿಯನ್ನು ಸೂಚಿಸುತ್ತೆ, ಸಂತಸವನ್ನು. ಮತ್ತು ನೀವು ಏನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರಿ ಅದೆಲ್ಲ ಸಂಪೂರ್ಣವಾಗಿ 10ಕ್ಕೆ 10 ಅಂತ ಹೇಳ್ತೀವಲ್ಲ, 100ಕ್ಕೆ 100 ಅಂತ ಹೇಳ್ತೀವಿ, ಅಷ್ಟು ಪರ್ಫೆಕ್ಟಾಗಿ ಎಲ್ಲದರಲ್ಲೂ ರೆಡಿಯಾಗಿದ್ದೀರಾ. ಅದಕ್ಕೆ ನೀವು ಸಿದ್ಧರಿದ್ದೀರಾ ಈ ಈ ಸಂತೋಷವನ್ನು, ಈ ಖುಷಿಯನ್ನು ಅನುಭವಿಸೋದಕ್ಕೆ, ಅಥವಾ ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಭಗವಂತನ ನಿಮಗೆ ಈ ನಿಮ್ಮ ಒಳಗಡೆ ಇರುವಂತಹ ಶಕ್ತಿಗಳನ್ನು ನೀವು ಗಮನಿಸಿದಾಗ ಭಗವಂತನ ಕೃಪೆ ನಿಮ್ಮ ಮೇಲಾಗುತ್ತೆ. ಭಗವಂತ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಆಶೀರ್ವದಿಸ್ತಾನೆ. ಅವನ ಜೊತೆ ನೀವು ನೇರವಾಗಿ ಸಂಪರ್ಕವನ್ನು ಹೊಂದುತ್ತೀರಾ. ಎಲ್ಲ ಲೋಕಗಳ ಜೊತೆಯಲ್ಲಿ, ನಿಮ್ಮ ಶರೀರದಲ್ಲಿರುವ 7 ಚಕ್ರಗಳಿಗೆ ಸಂಬಂಧಪಟ್ಟ ಲೋಕಗಳ ಜೊತೆಯಲ್ಲಿ ನಿಮ್ಮ ನೇರವಾದ ಸಂಪರ್ಕ ಏರ್ಪಡುತ್ತೆ. ಅದು ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಹೆಚ್ಚಿಸಿ ನಿಮ್ಮನ್ನು ಸಂತೋಷಮಯವಾಗಿ ಈ ಭೂಮಿಯ ಮೇಲೆ ಬದುಕುವ ಶಕ್ತಿಯನ್ನು ನಿಮ್ಮಲ್ಲಿ ತಂದುಕೊಡುತ್ತೆ. ಹೇಗೆ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾದಾಗ ನೀವು ಭೂಮಿಯ ಮೇಲೆ ಆನಂದವಾಗಿ ಜೀವನವನ್ನು ಸಾಗಿಸಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಶಕ್ತಿ, ಈ ಸಪೋರ್ಟು, ಈ ಪ್ರೀತಿ ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಭಗವಂತನಿಂದ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಸಂಪೂರ್ಣವಾಗಿ ಭಗವಂತನಿಗೆ ಸರೆಂಡರ್ ಆಗಿ, ಅಂದರೆ ಯೂನಿವರ್ಸ್ ಪವರ್ಗೆ, ನೀವು ನಂಬಿರುವ ದೇವತೆಗೆ ಅಥವಾ ನಿಮ್ಮ ಪೂರ್ವಜರಿಗೆ ಅಥವಾ ನಿಮ್ಮ ಏಂಜಲ್ಸ್ ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಹೈಯರ್ ಸೆಲ್ಫ್ಗೆ ಸರೆಂಡರ್ ಆಗಿಬಿಟ್ಟು ನೀವು ಸಂಪೂರ್ಣವಾಗಿ ಅವನನ್ನು ನಂಬಿ ನೀವು ಮುಂದೆ ನಡೀತಾ ಹೋದರೆ ಕಣ್ಣು ಮುಚ್ಚಿ ಭಗವಂತ ನಿಮಗೆ ಸರಿಯಾದ ಮಾರ್ಗವನ್ನು ಮತ್ತು ನಿಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಹೊರಬಿಂಬಿಸ್ತಾನೆ. ಯಾವಾಗ ನೀವು ಹೊರಗಡೆ ಪ್ರಪಂಚವನ್ನು ನೋಡ್ತೀರಾ, ನಮ್ಮ ಕಣ್ಣಿನಿಂದ ಹೊರ ಪ್ರಪಂಚವನ್ನು ನೋಡ್ತೀವಿ, ಅದನ್ನು ಕಣ್ಣನ್ನು ಮುಚ್ಚಿ ನಮ್ಮ ಒಳಗಡೆ ಇರುವಂತಹ ಆ ಶಕ್ತಿಗಳನ್ನು ಗಮನಿಸಿದಾಗ ನಾವು ಸೈಲೆಂಟಾಗಿ ಅದನ್ನು ಹೌದು ಅದಿದೆ ಅಂತ ನಂಬಿ ಅದರ ಹಾದಿಯಲ್ಲಿ, ಮಾರ್ಗದಲ್ಲಿ, ಧ್ಯಾನದಲ್ಲಿ ಮುಂದುವರೆದಾಗ ಒಳ್ಳೆಯ ಅವಕಾಶವನ್ನು ಗಳಿಸ್ತೀವಿ, ಒಳ್ಳೆಯ ಸಕ್ಸಸ್ಸನ್ನು ಕಾಣ್ತೀವಿ ಅನ್ನೋದು ತೋರಿಸ್ತಾ ಇದ್ದಾರೆ. ನೀವು ಹತ್ತಿರದಲ್ಲೇ ಇದ್ದೀರಾ ಆ ಆಪರ್ಚುನಿಟಿಗೆ, ಅಂದರೆ ಸಕ್ಸಸ್ಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ನೀವು ಅಫರ್ಮೇಷನನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ತಿಳಿಸ್ತಾ ಇದ್ದಾರೆ. ದೈವ ಸೃಷ್ಟಿಯ ಈ ಬ್ರಹ್ಮಾಂಡದ ಸ್ವರಮೇಳಕ್ಕೆ ಶರಣಾಗತಿಯಾಗಿದ್ದೇನೆ ಮತ್ತು ನನ್ನಲ್ಲಿ ಅತ್ಯುತ್ತಮವಾದದ್ದನ್ನು ತರಲು ಇದೇ ಮಾರ್ಗದರ್ಶಿ. ನನ್ನಲ್ಲಿ ಅತ್ಯುತ್ತಮವಾದದ್ದನ್ನು ತರಲು ಇದೇ ಮಾರ್ಗದರ್ಶಿ ಎಂಬ ನಂಬಿಕೆ ಇದೆ ಅಂತ ಹೇಳ್ಕೊಳ್ಳಿ ಅಂತ ಬರ್ತಾ ಇದೆ. ನೀವು ಈ ಭೂಮಿ ಮೇಲೆ ಹುಟ್ಟಿರುವಂತಹ ಒಳ್ಳೆಯ ವಾರಿಯರ್ ಅಂತಲೇ ಹೇಳಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಅನಾಹತ ಚಕ್ರ ಸಾಕಷ್ಟು ಶಕ್ತಿಯನ್ನು ಹೊಂದಿದೆ, ಏರ್ ಎಲಿಮೆಂಟ್ ಅಂತ ಕರಿಬೋದು. ಆ ಜಾಗದಲ್ಲಿ ದೃಢತೆ, ಸ್ಥಿರತೆ, ಶಕ್ತಿಯನ್ನು ಗಮನಿಸ್ತಾ ಇದೆ ಇಲ್ಲಿ. ಜೊತೆಗೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡುವಂತಹ ವ್ಯಕ್ತಿತ್ವ ಹೊಂದಿರೋರು ಇಲ್ಲಿ ಕೂಡ ಹಾರ್ಸ್ ಪವರನ್ನು ಗಮನಿಸ್ತಾ ಇದ್ದೀರಾ. ನೀವು ಅಷ್ಟು ಶಕ್ತಿಯುತವಾದ ವ್ಯಕ್ತಿತ್ವ ಅನ್ನೋದು ಗಮನಿಸ್ತಾ ಇದ್ದೀವಿ ಇಲ್ಲಿ. ನೀವು ಆ್ಯಕ್ಷನ್ ತಗೋಬೇಕಾಗಿದೆ ಅಷ್ಟೇ, ನಿಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ಗಮನಿಸೋದಕ್ಕೆ. ಅಥವಾ ಈಗಾಗಲೇ ನೀವು ಶುರು ಮಾಡಿದರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೆ, ಧ್ಯಾನದಲ್ಲಿದ್ದರೆ, ಇದು ಗ್ಯಾರಂಟಿ ನಿಮ್ಮ ಪ್ರಯಾಣ ಸಕ್ಸಸ್ ಆಗುತ್ತೆ, ಹೌದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಆಗ್ಬೋದು, ದೇವತೆಗಳ ಬಗ್ಗೆ ಆಗ್ಬೋದು, ಸ್ಪೀಡಾಗಿ ಯೋಚನೆ ಮಾಡುವಂಥ, ಸ್ಪೀಡಾಗಿ ಕನೆಕ್ಟ್ ಆಗುವಂಥ ಶಕ್ತಿ ಹೊಂದಿರುವ ವ್ಯಕ್ತಿತ್ವ ನಿಮ್ಮದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ನೀವು ಒಂದು ಅಪರೂಪವಾದ ಜೆಮ್ ಅಂತ ಹೇಳ್ಬೋದು, ಹೂವು ಅಂತ ಹೇಳ್ಬೋದು.
ಆದ್ರ ನೀವು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಮುಂದೆ ಬಂದು ಬೆಳೆದಂತಹ ಅರಳಿದಂತಹ ಹೂವಾಗಿದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಅಂತಃಪ್ರಜ್ಞೆಯನ್ನು ಸೂಚಿಸುತ್ತೆ. ಬೆಕ್ಕು ನಮ್ಮ ಅಂತಃಪ್ರಜ್ಞೆಯನ್ನು ಸೂಚಿಸೋದ್ರಿಂದ ಇದು ಹೇಳ್ತಾ ಇರೋದೇನು ಅಂದರೆ, ಎಂತಹ ಕಷ್ಟದ ಸನ್ನಿವೇಶಗಳನ್ನು ನೀನು ದಾಟಿ ಬಂದಿದೆಯಾ, ಆ ಶಕ್ತಿ ನಿನ್ನೊಳಗಿದೆ. ಹಾಗೆಯೇ ನಿನ್ನೊಳಗಡೆ ಇರುವಂತಹ ಅಂತಃಪ್ರಜ್ಞೆಯ ಶಕ್ತಿಯನ್ನು ಗಮನಿಸು, ಅತೀಂದ್ರಿಯ ಶಕ್ತಿಗಳನ್ನು ಗಮನಿಸು, ಹೊರಗೆ ತಗೊಂಬ ಅನ್ನೋದನ್ನು ನಿಮ್ಮ ಅಂತಃಪ್ರಜ್ಞೆಯಾದ ಈ ಬೆಕ್ಕು ಸೂಚಿಸ್ತಾ ಇದೆ. ನಿಮ್ಮ ಬೆಳವಣಿಗೆಗೆ ಅದು ನಾಂದಿಯಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಜೊತೆಗೆ ನೀವು ಪಂಚಭೂತಗಳ ಜೊತೆಯಲ್ಲಿ ಕನೆಕ್ಷನನ್ನು ಇಟ್ಕೋಬೇಕು. ಅದರ ಬಗ್ಗೆ ಧ್ಯಾನವನ್ನು ಮಾಡೋದು ಅಥವಾ ಆಕಾಶವನ್ನು ಒಂದು 10-15 ನಿಮಿಷ ನೋಡುವಂಥದ್ದು, ಗಿಡಗಳು ಮರಗಳ ಜೊತೆಯಲ್ಲಿ ಗೊಬ್ಬರ ಹಾಕೋದು, ನೀರು ಹಾಕೋದು, ಆ ಥರ ಕೆಲಸಗಳನ್ನು ಮಾಡೋದು, ಭೂಮಿಯ ಜೊತೆ ಕನೆಕ್ಟ್ ಆಗೋದು, ನಡೆದಾಡೋದು, ವಾಕಿಂಗು. ಸೂರ್ಯನ ಶಕ್ತಿ, ಪ್ರಾಣಶಕ್ತಿಯು ಅಧಿಕವಾಗಿ ನಿಮ್ಮನ್ನು ತಲುಪಬೇಕು. ಈ ನಿಮ್ಮೊಳಗಡೆ ಇರುವಂತಹ ಅತೀಂದ್ರಿಯ ಶಕ್ತಿ ಜಾಗೃತ ಆಗೋದಕ್ಕೆ ಪಂಚಭೂತಗಳು ಸಹಾಯ ಮಾಡುತ್ತೆ. ಮೋಡಗಳು ಸಹ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸುತ್ತೆ. ನೀವು ಮೋಡಗಳನ್ನು ನೋಡ್ತಾನೇ ಇದ್ದರೆ ಅದು ಒಂದೊಂದು ಆಕೃತಿಯಾಗಿ ಕಾಣಿಸ್ತಾ ಹೋಗುತ್ತೆ. ಅದರಿಂದನೂ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಬರುತ್ತೆ, ನೀವು ಯಾವ ರೀತಿ ನಿಮ್ಮ ಅಂತಃಪ್ರಜ್ಞೆಯನ್ನು ಕನೆಕ್ಟ್ ಆಗೋದು ಅನ್ನೋ ರೀತಿಯಲ್ಲಿ. ನೀವು ನಿಮ್ಮ ಜೀವನಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ನಿಮ್ಮ ಸೋಲ್ ಪರ್ಪಸ್ ಆಗಿರುವಂತಹದ್ದು ಗುರಿಗಳನ್ನು ಸಾಧಿಸೋದಕ್ಕೆ, ಹಾಗೆಯೇ ಭೂಮಿ ಮೇಲೆ ಹುಟ್ಟಿ ಜೀವನದ ಪ್ರೀತಿಯಲ್ಲಿ ಮುಂದುವರೆದು ಈ ಭೂಮಿಯ ಮೇಲೆ ಎಲ್ಲ ಸಂತೋಷವನ್ನು ಹೊಂದೋದಕ್ಕೆ ನಿಮಗೆ ಪಂಚಭೂತಗಳು ಸಹಾಯವನ್ನು ಮಾಡುತ್ತೆ, ಪ್ರಕೃತಿಯ ಜೊತೆ ಒಂದಾಗಿ ಅನ್ನೋದನ್ನು ತಿಳಿಸ್ತಾ ಇದೆ. ಇಷ್ಟು ಫೈಲ್ ನಂಬರ್ 1ನ ಮೆಸೇಜ್ ಆಗಿತ್ತು. ಅಂತಃಪ್ರಜ್ಞೆಯನ್ನು ಜಾಗೃತ ಮಾಡಿಕೊಳ್ಳೋದ್ರ ಕಡೆಗೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ನಾವು ಈಗ ಫೈಲ್ ನಂಬರ್ 2ಅನ್ನು ನೋಡ್ತಾ ಇದ್ದೀವಿ. ಧನ್ಯವಾದ ನಿಮಗೆ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಟ್ಯಾರೋ ರೀಡಿಂಗ್ ಮಾಡೋಣ. ಈಗಾಗಲೇ ನಾನು ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ಡ್ಸನ್ನು, ನಿಮ್ಗೆ ಅದನ್ನು ಶೋ ಮಾಡ್ತಾ ಹೋಗ್ತೀನಿ. ಫೈಲ್ ನಂಬರ್ 2 ಪರ್ಪಲ್ ಕ್ಯಾಂಡಲ್. ಧನ್ಯವಾದ ನಿಮಗೆ, ಸ್ವಾಗತ. ನಾವಿವತ್ತು ಅತ್ಯಂತ ಶಕ್ತಿಯುತವಾದ ನಮ್ಮ ಅಂತಃಪ್ರಜ್ಞೆಯ ಶಕ್ತಿಗಳು ಏನೇನಿದೆ, ರೇಡರ್ ಶಕ್ತಿ ಆಗ್ಬೋದು, ಇತರೆ ಎಲ್ಲ ಶಕ್ತಿಗಳು ಹೇಗೆ ನಾವು ಅದನ್ನು ಜಾಗೃತಿ ಮಾಡ್ಕೊಳ್ಳೋದು ಅಥವಾ ಅದನ್ನು ಗಮನಿಸೋದು, ಅದನ್ನು ಹೇಗೆ ಹೊರಗಡೆ ತರೋದು, ಅದನ್ನು ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯರ ಅಥವಾ ದೇವತೆಗಳ ಗೈಡೆನ್ಸ್ ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ವಿ. ಮೊದಲನೇದಾಗಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಇದನ್ನು ಗಮನಿಸಿದಾಗ ಫೈಲ್ ನಂಬರ್ 2ಗೆ ಬರ್ತಾ ಇರುವಂಥದ್ದು ಮೊದಲೇನೆ ಎಸ್ ಅಂತ ಬಂದಿದೆ. ಅಂದರೆ ನೀವು ನಿಮ್ಮ ಅಂತಃಪ್ರಜ್ಞೆಯ ಜೊತೆ ಬೇಗ ಕನೆಕ್ಟ್ ಆಗುವಂಥ ಶಕ್ತಿಯನ್ನು ಹೊಂದಿದ್ದೀರಿ, ಮತ್ತು ನಿಮ್ಮೊಳಗಡೆ ಇರುವಂತಹ ಅತೀಂದ್ರಿಯ ಶಕ್ತಿಗಳನ್ನು, ಸಿದ್ಧಿಗಳನ್ನು ಬೇಗ ಗಮನಿಸುವಂತಹ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂತಹ ಆಲೋಚನೆಗಳು ಏನಿದೆ ಅದನ್ನು ಬೇಗ ನಿಮ್ಮಲ್ಲಿ ನಿಮ್ಮ ಶಕ್ತಿಗಳನ್ನು ಗುರುತಿಸೋದ್ರ ಕಡೆಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಇಂಟ್ಯೂಟಿವ್ ಆಗಿ ಸಾಕಷ್ಟು ಮೆಸೇಜ್ಗಳನ್ನು ಈಗಾಗಲೇ ತಗೋತಾ ಇದ್ದೀರಾ ಯೂನಿವರ್ಸಿಂದ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಆತ್ಮ ನಿಮ್ಮ ಜೊತೆಲಿ ಮಾತಾಡ್ತಾ ಇದೆ. ನಿಮ್ಮ ಒಳಗಡೆ ಇರುವಂತಹ ಅದು ನಿಜಾನ ಸುಳ್ಳ ಈ ಶಕ್ತಿಗಳು ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ಲ, ಅದನ್ನು ನಿಮ್ಮನ್ನು ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಈ ಶೋಧನೆ ಮನುಷ್ಯನಿಗೆ ಅತ್ಯವಶ್ಯಕ ಅಂತ ತಿಳಿಸ್ತಾರೆ. ಇದು ನಿಮಗೆ ಸಂತೋಷವನ್ನು, ಸರ್ಪ್ರೈಸನ್ನು ತಂದುಕೊಡೋದ್ರಲ್ಲಿದೆ. ನಿಮ್ಮ ಕನಸು
ಮೊದಲಿಗೆ ನೀವು ಇದನ್ನು ಹೊಂದಬೇಕು ಅಂದರೆ ನಿಮ್ಮೊಳಗಡೆ ಇರುವಂತಹ ಭಯವನ್ನು, ದುಃಖವನ್ನು, ಎಲ್ಲವನ್ನು, ಈ ಹಿಂದೆ ಆಗೋಗಿರೋದೆಲ್ಲವನ್ನು ಬಿಟ್ಟಾಕಬೇಕು ಅನ್ನೋದು ಬರ್ತಾಯಿದೆ ಇಲ್ಲಿ. ಆಗ ನಿಮ್ಮೊಳಗಡೆ ಇರುವಂತಹ ಶಕ್ತಿಗಳ ಅನಾವರಣ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮೊಳಗಡೆ ಇರುವಂತಹ ಭಯ ಆಗುತ್ತೋ ಇಲ್ಲವೋ, ಆಗದಿರೋ ಹೋಗ್ಬಿಟ್ರೆ ಅನ್ನುವಂತಹ ಅನುಮಾನಗಳ ಭಯ, ಎಲ್ಲ ತರಹದ ಭಯನ ಹೊರಹಾಕಿ ಅಂತ ಬರ್ತಾಯಿದೆ. ಪವಿತ್ರವಾದ ಸತ್ಸಂಗಗಳಲ್ಲಿ ಭಾಗವಹಿಸಿ, ಅಂದರೆ ಈ ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳ, ಋಷಿಗಳ, ಗುರುಗಳ ಜೀವನ ಚರಿತ್ರೆಯನ್ನು ಆಲಿಸಿ, ಅವರು ನಡೆದು ಬಂದ ದಾರಿಯನ್ನು ಗಮನಿಸಿ, ಅವರು ಆಧ್ಯಾತ್ಮಕ್ಕೆ ಬಂದಿದ್ದನ್ನು ಗಮನಿಸಿ, ಅವರ ಜೀವನದಲ್ಲಿ ಎಲ್ಲವನ್ನು ಹೇಗೆ ತಗೊಂಡ್ರು, ಪ್ರತಿಯೊಂದು ಕಷ್ಟನೂ ಗಮನಿಸಿ. ಇದು ನಿಮಗೆ ನಿಮ್ಮೊಳಗಡೆ ಇರುವ ಶಕ್ತಿಯನ್ನು ಗುರುತಿಸುತ್ತೆ. ಆಮೇಲೆ ಇವರು ಎಂತಹ ಶಕ್ತಿಗಳನ್ನು ಪಡ್ಕೊಂಡ್ರು ಅದನ್ನು ಗಮನಿಸಿ. ಆ ಶಕ್ತಿಗಳು ನಿಮ್ಮೊಳಗೂ ಇದೆ, ನೀವು ಅದನ್ನು ಹೊರಗೆ ತರೋದನ್ನು ಗಮನಿಸಿ. ನಾನು ಎಲ್ಲರೊಂದಿಗೆ ಮತ್ತು ದೇವರೊಂದಿಗೆ ಒಂದಾಗಿದ್ದೇನೆ ಅನ್ನುವಂತಹ ಅಫರ್ಮೇಷನನ್ನು ಹೇಳ್ಕೊಳ್ಳಿ ಅನ್ನೋದು ಬರ್ತಾಯಿದೆ. ಇಲ್ಲಿ ನೈನ್ ಆಫ್ ಸ್ವಾರ್ಡ್ಸ್ ಅಂತ ಬಂದಿದೆ. ಅಂದರೆ ಇಷ್ಟು ಈ ಹಿಂದೆ ಸಾಕಷ್ಟು ನೋವನ್ನು ಕಂಡಿದ್ದೀರಾ, ಎಲ್ಲದರಲ್ಲೂ ಸೋಲನ್ನು ಕಂಡಿದ್ದೀರಾ, ಸಾಕಷ್ಟು ದುಃಖದಲ್ಲಿದ್ರಿ, ಆ್ಯಂಗ್ಸೈಟಿಯಲ್ಲಿದ್ರಿ, ಭಯದಲ್ಲಿದ್ರಿ, ಡಿಪ್ರೆಷನ್ನಲ್ಲಿದ್ರಿ. ಎಲ್ಲವನ್ನು ದಾಟಿ ಮುಂದೆ ಬರೋದಕ್ಕೆ ನೀವು ಮನಸ್ಸು ಮಾಡಿದ್ದೀರಾ. ಅಂದರೆ ನಿಮಗೆ ಗೊತ್ತಾಗಿದೆ, ಈಗ ಭೂಮಿಯ ಮೇಲಿನ ಯಾವುದೂ ಸತ್ಯ ಅಲ್ಲ, ಯಾವುದೂ ಶಾಶ್ವತ ಅಲ್ಲ, ಇದಕ್ಕೆ ಮೀರಿದ ಒಂದು ಶಕ್ತಿ ಇದೆ, ಅದನ್ನು ನಾನು ಗುರುತಿಸ್ಬೇಕು, ಆ ಕಡೆಗೆ ನಡಿಬೇಕು ಅನ್ನುವಂತಹ ಕೊನೆಯ ಸ್ಟೆಪ್ಪಲ್ಲಿದ್ದೀರ. ನೀವು ನಿಮ್ಮೊಳಗಡೆ ಇರುವಂತಹ ಭಯ, ಬೇಜಾರು, ದುಃಖ ಇವಾಗಲೇ ಆಗೋಗಿರೋದನ್ನು ಬಿಟ್ಟು ಪವಿತ್ರವಾದ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಧ್ಯಾನವನ್ನು ಮಾಡ್ಕೋತಾ ಋಷಿಗಳ, ಗುರುಗಳ ಜೀವನ ಚರಿತ್ರೆಯನ್ನು ಮತ್ತು ಅವರು ಪ್ರತಿಯೊಂದು ಸಿಚುವೇಷನಲ್ಲಿ ಹೇಗೆ ಅದನ್ನು ದಾಟಿ ಬಂದರು, ಅವರೊಳಗಡೆ ಆಮೇಲೆ ಅವರ ಜೀವನದಲ್ಲಿ ಅವರೊಳಗಡೆ ಇದ್ದಂತಹ ಶಕ್ತಿಗಳು ಏನೇನು ಅನಾವರಣಗೊಳ್ತು ಅದನ್ನು ಗಮನಿಸುವಂಥ ವ್ಯಕ್ತಿ ನೀವಾಗಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಕಣ್ಣ ದೃಷ್ಟಿ ದೋಷದ್ದು ಮತ್ತು ಕಾಲ್ದಾಟು ಈ ಥರ ಬೇರೆ ಬೇರೆ ನೆಗೆಟಿವ್ ಎನರ್ಜಿಗಳ ಭಯ ಇದ್ದರೆ ದಯವಿಟ್ಟು ಅದರಿಂದ ನಂಬದಿರ ಹೊರಬನ್ನಿ. ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನೀವು ಶಕ್ತಿಯುತವಾದ ಅದ್ಭುತವಾದ ವ್ಯಕ್ತಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನಿಮಗೆ ಸಾಕಷ್ಟು ಇದನ್ನೆಲ್ಲ ದಾಟಿ ಬರುವಂಥ ಶಕ್ತಿ ನಿಮ್ಮೊಳಗಡೆನೇ ಇದೆ. ನಿಮಗಿಂತ ದೊಡ್ಡದು ಯಾವುದೂ ಇಲ್ಲ. ಯೂನಿವರ್ಸು ನಿಮಗೆ ವಿಶುದ್ಧಿ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ. ಇದರಿಂದ ನಿಮ್ಮಲ್ಲಿ ಅತೀಂದ್ರಿಯ ಶಕ್ತಿಗಳು ಜಾಗೃತವಾಗ್ತಾ ಇದೆ, ಅರಿವು, ಪ್ರಜ್ಞೆ ಜಾಗೃತವಾಗ್ತಾ ಇದೆ. ಆ ಶಕ್ತಿಯನ್ನು ಹೊಂದಿದ್ದೀರಾ. ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿರುವ ಶಕ್ತಿಯನ್ನು ಕರ್ಮ ವಿಪಾಕ ಧ್ಯಾನ ನಮ್ಮ ಚಾನಲಲ್ಲಿದೆ, ಅದನ್ನು ಮಾಡಬಹುದು. ಮತ್ತು ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಸಹಾಯವನ್ನು ಮಾಡೋದು, ಜನರಿಗೆ ಅನ್ನ, ಬಟ್ಟೆ, ಊಟ, ಔಷಧಿ ದಾನವನ್ನು ಮಾಡೋದು, ಇದೆಲ್ಲದರ ಮೂಲಕ ಸೇವೆಯನ್ನು ಸಲ್ಲಿಸೋದ್ರಿಂದ ಆದಷ್ಟು ನಿಮ್ಮ ಕರ್ಮಗಳು ಕಳೆದು ನಿಮ್ಮೊಳಗಡೆ ಇರುವಂತಹ ವ್ಯಕ್ತಿತ್ವ, ಅಂದರೆ ಅಗಾಧವಾದ ಶಕ್ತಿ ಇದೆಯಲ್ಲ, ಆ ಶಕ್ತಿ ಹೊರಬರುತ್ತೆ. ನಿಮ್ಮನ್ನು ನೀವು ನಂಬಿ, ಭಗವಂತನನ್ನು, ಯೂನಿವರ್ಸನ್ನು ನಂಬಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ. ನಿಮಗೆ ಏನೇನು ಬೇಕೋ ಅದನ್ನೆಲ್ಲ ನೀವೇ ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ವ್ಯಕ್ತಿ ನೀವು. ನಿಮ್ಮೊಳಗಡೆ ಆ ಪವರ್ ಇದೆ. ನೀವು ಹೇಗೆ ಅದನ್ನು ರೂಪುಗೊಳಿಸ್ಕೊತೀರಾ, ನಿಮ್ಮ ಜೀವನನಾಗಲಿ, ನಿಮ್ಮ ದಾರಿನಾಗಲಿ, ನೀವು ಮಾಡ್ತಾ ಇರೋ ಕೆಲಸದ ಇವಾಗ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಇದ್ದರೆ ನೀವು ಯಾವ ರೀತಿ ನಿಮ್ಮನ್ನು ನೀವು ಅಂತಃಪ್ರಜ್ಞೆಯನ್ನು, ನಿಮ್ಮ ಆತ್ಮನನ್ನು ರೆಡಿ ಮಾಡ್ಕೋತೀರಾ, ಜೀವನದಲ್ಲಿ ಹೇಗೆ ನೀವು ಒಂದು ಕಲ್ಲನ್ನು ಶಿಲೆಯಾಗಿ, ಶಿಲ್ಪವಾಗಿ ರೂಪಿಸ್ಕೊಳ್ತೀರಾ, ಅದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮನ್ನು ನೀವು ಹೇಗೆ ಬೇಕಾದರೂ ರೂಪಿಸ್ಕೊಳ್ಬಹುದು. ನೀವು ಒಳ್ಳೆಯ ಮಾರ್ಗದಲ್ಲಿ ರೂಪಿಸ್ಕೊಂಡ್ರೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಮತ್ತು
ಸಂಪತ್ತು, ಸಮೃದ್ಧಿ, ನಿಮ್ಮೊಳಗಡೆ ಇರುವಂತಹ ಶಕ್ತಿ ಎಲ್ಲ ಅನಾವರಣಗೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೊಸ ಅವಕಾಶಗಳ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಫರ್ಮೇಷನು ಮ್ಯಾನಿಫೆಸ್ಟೇಷನ್ ಮಾಡೋದು ಮುಖ್ಯ ನಿಮಗೆ ಅಂತ ತಿಳಿಸ್ತಾ ಇದ್ದಾರೆ. ನಿಮಗಾಗಿ ಹೊಸ ಲೋಕ, ಹೊಸದೊಂದು ಪ್ರಪಂಚ ಆ ಕಡೆಗಿದೆ. ನೀವಿವಾಗ ಏನು ನಿಂತಿದ್ದೀರಾ, ಏನು ಗಮನಿಸಿದ್ದೀರಾ ಇಷ್ಟು ದಿವಸಗಳಿಂದ, ಇದನ್ನೆಲ್ಲ ಬಿಟ್ಟು ಹೊಸದೊಂದು ನಿಮಗಾಗಿ ಕಾಯ್ತಾ ಇದೆ. ನಿಮ್ಮೊಳಗಡೆ ಇರುವಂತಹ ಶಕ್ತಿ ಅನಾವರಣಗೊಳ್ಳೋದ್ರಲ್ಲಿದೆ. ನೀವು ಆ ಕಡೆಗೆ ನಡಿಬೇಕು. ನೀವು ಹೀಗೆ ನಡೀತಾ ಇದ್ದೀರಾ, ಆ ಕಡೆ ಜಾಗವನ್ನು ತಲುಪಿದಾಗ ಅದ್ಭುತವಾದ ಪ್ರಪಂಚ ನಿಮ್ಮದಾಗುತ್ತೆ. ಹೆಚ್ಚು ತಿಳಿದವರಾಗಿ ಆದಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ಕೊಳ್ಳಿ. ಅಂತಃಪ್ರಜ್ಞೆಯನ್ನು ಜಾಗೃತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಒಬ್ಬ ಮನುಷ್ಯನಲ್ಲಿ ಏನೇನು ಶಕ್ತಿ ಇದೆ, ಅತೀಂದ್ರಿಯ ಶಕ್ತಿಗಳು, ಕಷ್ಟ, ಆರ್ಥಿಕ ಸಮಸ್ಯೆ, ನೋವು, ದುಃಖ ಮತ್ತು ಜೀವನದ ಪ್ರತಿಯೊಂದು ತೊಂದರೆ, ಆಧ್ಯಾತ್ಮಿಕವಾಗಿ ಬರುವಂಥ ತೊಂದರೆಗಳನ್ನು ನೀವೇ ನಿವಾರಿಸ್ಕೊಳ್ಳುವಂಥ ಶಕ್ತಿ ನಿಮ್ಮೊಳಗಡೆ ಇದೆ. ಅದನ್ನು ಗಮನಿಸಿ, ಅದನ್ನೇ ರೀಡರ್ ಅಂತ ಕರೀತಾರೆ. ಅದನ್ನು ಉಪಯೋಗಿಸ್ಕೊಂಡು ದೂರದಲ್ಲಿ ಎಲ್ಲೋ ನೀವು ಹೊಸದೊಂದು ಆರ್ಥಿಕ ಸಮಸ್ಯೆ, ಹೊಸದೊಂದು ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂದರೆ ಅದನ್ನು ಮುಂಚಿತವಾಗಿಯೇ ಧ್ಯಾನದ ಮೂಲಕ ಅಂತಃಪ್ರಜ್ಞೆಗೆ ಕನೆಕ್ಟ್ ಆಗಿಬಿಟ್ಟು ನೀವು ಅದನ್ನು ದೂರದಲ್ಲೇ ಹೊಡೆದು ನಾಶ ಮಾಡಬಹುದಾಗಿದೆ. ಇಂತಹ ಶಕ್ತಿ ನಿಮ್ಮಲ್ಲಿದೆ, ಗಮನಿಸಿ ಅನ್ನೋದು ನಿಮ್ಮ ಪೂರ್ವಜರ, ನಿಮ್ಮ ದೇವತೆಗಳ, ಹೈಯರ್ ಸೆಲ್ಫ್ನ ಮಾತಾಗಿದೆ. ಇಷ್ಟು ಇವತ್ತಿನ ನಿಮ್ಮ ಹೈಯರ್ ಸೆಲ್ಫ್, ನಿಮ್ಮ ಪೂರ್ವಜರು ಅವರು ಹೇಳಿರುವಂತಹ ಮಾತುಗಳು. ನಿಮ್ಮೊಳಗಡೆ ಇರುವಂತಹ ಅತೀಂದ್ರಿಯ ಶಕ್ತಿಗಳನ್ನು ಜಾಗೃತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಿಮಗೆಲ್ಲ ಒಳ್ಳೆಯದಾಗಲಿ ಏಂಜಲ್ಸ್.